ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ದಾಮೋದರ ಪಳನಿಟ್ಕರ್ ಪರಿಚಯ ಆದಮೇಲೆ ದಿನ ಅವರೊಂದಿಗೆ ಸಂಜೆಯ ಕಾಲದಲ್ಲಿ ಅವರೊಂದಿಗೆ ವಿಚಾರ ವಿಮರ್ಶೆ ಮಾಡೋದು, ಹಲವಷ್ಟು ವಿಷಯಗಳ ಬಗ್ಗೆ ಮಾತನಾಡುವಂತಹ ಅಭ್ಯಾಸವನ್ನು ಬೆಳೆಸಿಕೊಂಡ್ರು. ಇವರಿಗೆ ಯಾವತ್ತೂ ತಾನು ಈ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ದು ಇದಕ್ಕಾಗಿಯೇ ತನ್ನ ಜನನ ಅಲ್ಲ, ಇದಕ್ಕಿಂತ ಹೊರತಾದಂತಹ ಒಂದು ಉದ್ದೇಶ ತನಗುಂಟು. ತಪಸ್ಸನ್ನು ಆಚರಿಸಬೇಕು. ಯಾಕೆಂದರೆ ಇವರ ಕುಟುಂಬದ ಹಿನ್ನೆಲೆಯಲ್ಲಿ ಎಲ್ಲಿಯೋ ಸಮರ್ಥ ರಾಮದಾಸರ ಪರಂಪರೆಯೂ ಒಂದಷ್ಟು ಸೇರಿಕೊಂಡಿತ್ತು. ಅದನ್ನು ಆರಾಧಿಸುವ ಅಥವಾ ಅದನ್ನು ಒಪ್ಪಿಕೊಳ್ಳುವಂತಹ ಪರಂಪರೆ ಇತ್ತು. ಇದನ್ನೆಲ್ಲ ಯೋಚಿಸಿದಾಗ ಇವರು ಬಾಲ್ಯದಲ್ಲಿಯೇ ಇವರು ಕೀರ್ತನೆಗಳನ್ನು ಕೇಳಲಿಕ್ಕೆ ಹೋದಾಗ ಎಲ್ಲಿಯೋ ಒಮ್ಮೆ ಸಮರ್ಥರ ತೈಲಚಿತ್ರವನ್ನು ನೋಡಿದ್ರಂತೆ. ಇಂಥದ್ದೆಲ್ಲ ನೋಡಿದಾಗ ತಾನು ಅವ್ರ ಹಾಗೆ ತಪಸ್ಸನ್ನು ಆಚರಿಸಿ ಆ ಮೂಲಕ ಸಾಧನೆಯನ್ನು ಮಾಡಬೇಕು ಅಂತಲೇ ಮನಸ್ಸು ತುಡಿತಾ ಇತ್ತು. ಅದನ್ನೆಲ್ಲ ದಾಮೋದರ ಪಳನಿಟ್ಕರ್ ಹತ್ರ ಮಾತಾಡುವಾಗ ಹೇಳಿದ್ರಂತೆ, ಹೀಗೆ ನಾನು ತಪಸ್ಸನ್ನು ಆಚರಿಸಬೇಕು, ತಪಸ್ಸನ್ನು ಮಾಡಿ ಈ ಸಮಾಜದ ಒಳಿತಿಗಾಗಿ ಏನನ್ನಾದರೂ ಸಾಧಿಸಬೇಕು ಅಂತ ಹೇಳಿದಾಗ ದಾಮೋದರ ಪಳನಿಟ್ಕರ್ ಹೇಳಿದ್ರಂತೆ, ಹಾಗಿದ್ರೆ ಯಾಕೆ ಯೋಚನೆ ಮಾಡ್ತಾ ಇದ್ದಿ, ಹೋಗು ತಪಸ್ಸಿಗೆ ಹೋಗು ಅಂತ. ಆ ಕಾಲಕ್ಕೆ ಅದೊಂದು ಸಂಧಿ ಕಾಲ ಅಂತ ಇರ್ತದೆ. ಇವರಿಗೊಂದು ಯೋಚನೆ, 6ನೇ ಕ್ಲಾಸು ಹಾಗೆ 7, 8 ಆಗಿದೆ, ಕಾಲ ಕಳೀತಾ ಇತ್ತು. ಮೆಟ್ರಿಕ್ ಒಂದು ಮುಗಿದ ಮೇಲೆ ಹೋಗ್ಬಿಡ್ತೇನೆ, ಮೆಟ್ರಿಕ್ ಪಾಸ್ ಆದಮೇಲೆ ತಪಸ್ಸಿಗೆ ಹೋಗ್ತೇನೆ ಅಂತ ಆಡಿದ್ರಂತೆ. ಅದನ್ನು ಕೇಳಿದಂತಹ ದಾಮೋದರ ಪಳನಿಟ್ಕರು ನಗಾಡಿದ್ರಂತೆ, ನಿನಗೆ ತಪಸ್ಸಿಗೆ ಹೋಗೋವನ್ನ ಹೌದು ಅಂತ ಆದರೆ ಈ ಮೆಟ್ರಿಕ್ಕು ಈ ಸರ್ಟಿಫಿಕೇಟು ನಿನಗೇನು ಪ್ರಯೋಜನಕ್ಕೆ ಬರ್ತದೆ, ಅದಕ್ಕಾಗಿ ಯಾಕೆ ಕಾಯ್ತಿ, ಹೋಗೋದಾದ್ರೆ ಅಂತ ಒಂದು ಸಂಕಲ್ಪ ಉಂಟು ಅಂತಾದರೆ ಈಗಲೇ ಹೋಗು ಅಂತ. ಅದನ್ನು ಕೇಳಿದ ಕ್ಷಣದಲ್ಲಿ ಇವರಿಗೆ ಹೌದು ಆಯಿತು, ಮೆಟ್ರಿಕನ್ನು ಪಾಸ್ ಮಾಡಬೇಕು ಅಂತಿಲ್ಲ, ಈಗಲೇ ನಾನು ಹೋಗ್ತೇನೆ. ಆದರೆ ಯಾರಲ್ಲಿ ಈಗ ತಪಸ್ಸನ್ನು ಆಚರಿಸಬೇಕು ಅಂದ್ರೆ ಅದಕ್ಕೊಂದು ಮಾರ್ಗದರ್ಶನ ಬೇಕಾಗ್ತದೆ, ಒಬ್ಬ ಗುರು ಬೇಕಾಗ್ತದೆ, ಅಥವಾ ಒಂದು ದೀಕ್ಷೆ ಬೇಕಾಗ್ತದೆ. ಅಂತಹ ಗುರುಸ್ಥಾನದಲ್ಲಿರುವವರು ಯಾರು ಅಂತ ಮತ್ತೆ ದಾಮೋದರ ಪಳನಿಟ್ಕರ್ ಹತ್ರನೇ ಕೇಳ್ತಾರೆ. ಕೇಳಿದಾಗ ಶ್ರೀಧರರನ್ನು ಅಷ್ಟು ದಿನದಲ್ಲಿ ನೋಡಿ ಬಲ್ಲಂತಹ ಪಳನಿಟ್ಕರ್ರಿಗೆ ಭಗವಾನ್ ಶ್ರೀಧರರಿಗೆ ಒಂದು ದೀಕ್ಷೆಯನ್ನು ಕೊಡಲಿಕ್ಕೋ ನಿರ್ದೇಶನವನ್ನು ಕೊಡಲಿಕ್ಕೋ ಸಾಮಾನ್ಯದವರು ಯಾರು ಗುರುಸ್ಥಾನದಲ್ಲಿ ನಿಲ್ಲಕ್ಕೆ ಆಗುವುದಿಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಹೇಳಿದ್ರಂತೆ, ಈ ಹೊತ್ತಿಗೆ ನನಗೆ ತಿಳಿದ ಹಾಗೆ ಇಲ್ಲಿ ಬದುಕಿದ್ದವರು ಯಾರು ನಿನಗೆ ಗುರುಸ್ಥಾನದಲ್ಲಿ ನಿಂತು ನಿನ್ನನ್ನು ನಿರ್ದೇಶನ ಕೊಡಲಿಕ್ಕೆ ಸಾಮರ್ಥ್ಯ ಇಲ್ಲ. ನಿನಗೆ ಗುರುಸ್ಥಾನ ಹೌದು ಅಂತಾದರೆ ಅದು ಸಮರ್ಥರೇ ಸರಿ, ಲೋಕಗುರು ಅಂತ ಹೇಳಿಸಿಕೊಂಡಂತಹ ಸಮರ್ಥ ರಾಮದಾಸರೇ ನಿನಗೆ ಗುರುವಾಗಿ ನಿಲ್ಲಬಲ್ಲರು ಅಂತ ದಾಮೋದರ ಪಳನಿಟ್ಕರ್ ಹೇಳ್ತಾರೆ. ಅಲ್ಲಿಗೆ ಇವರಿಗೆ ಒಂದು ರೀತಿಯಲ್ಲಿ ದಾರಿ ಸುಗಮ ಆಗುತ್ತಾ ಹೋಗ್ತಾ ಇದೆ. ತಪಸ್ಸಿಗೆ ಹೋಗೋದು ಹೌದು ಅಂತಾದರೆ ಯಾವ ಮೆಟ್ರಿಕ್ನಂತಹ ಯಾವುದೋ ಒಂದು ವಿದ್ಯಾಭ್ಯಾಸದ ಆ ಸಂಧಿಕಾಲಕ್ಕಾಗಿ ಕಾಯಬೇಕಾದ್ದಿಲ್ಲ, ಗುರು ಸಿಕ್ಕಿದ್ದಾಗಿದೆ. ಹಾಗಿದ್ರೆ ಹೋಗೋದು ಯಾವಾಗ ಅಂತ ಹೋಗುವ ಪೂರ್ವದಲ್ಲಿಯೇ ಒಂದಷ್ಟು ಪರೀಕ್ಷೆಗಳನ್ನು ಎದುರಿಸಬೇಕಾದಂತಹ ಸಂದರ್ಭ ಶ್ರೀಧರರಿಗೆ ಬಂತು. ಯಾಕೆಂದರೆ ಸನ್ಯಾಸದ ಜೀವನವೋ ತಪಸ್ಸನ್ನು ಆಚರಿಸಬೇಕಾದಂತಹ ಆ ಜೀವನದ ಕಲ್ಪನೆ ಇವರಿಗುಂಟು. ಈಗ ಎಷ್ಟಾದರೂ ಇವರು ಸಾಂಸಾರಿಕವಾದಂತಹ ಒಂದು ಬಂಧನ, ಈಗ ತಂದೆ ತಾಯಿ ಮನೆ ಅಣ್ಣ ತಂಗಿ ಸಹೋದರ ಅಂತ ಇಲ್ಲದೇ ಇದ್ದರೂ ಸಾಮಾಜಿಕರ ಒಟ್ಟಿಗೆ ಬದುಕುತ್ತಾ ಇದ್ದಂತಹ ಶ್ರೀಧರರು ಒಂದು ತಿಳಿಯದೇ ಒಂದಷ್ಟು ಬಂಧನಗಳಿಗೆ ಒಳಗಾಗಿದ್ದಾರೆ. ಆ ಬಂಧನಗಳನ್ನೆಲ್ಲ ಕಳಚಿಕೊಂಡು ದೂರಾಗಿಯೇ ಹೊರಡಬೇಕಾದಂತಹ ಸಂದರ್ಭ ಅದು ಹಂತ ಹಂತವಾಗಿ ಅವರಿಗೆ ನೆರವೇರ್ತಾ ಸಾಗ್ತದೆ.